ಬಿಸಿ ಬಿಸಿ ಟೊಮೆಟೊ ರೈಸ್ ಹೇಗೆ ಮಾಡೋದು ನೋಡುವ. ಈಗ ಟೊಮೆಟೊ ರೈಸ್ಗೆ ಬೇಕಾಗಿರುವಂಥ ಪದಾರ್ಥಗಳು ಹೇಳ್ತೀನಿ. ಇಷ್ಟರಲ್ಲಿ 3-4 ದಿನಕ್ಕೆ ಟೊಮೆಟೊ ರೈಸ್ ಆರಾಮ್ಸೆ ಆಗುತ್ತೆ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು: ಖಾರದ ಪುಡಿ, ಉಪ್ಪು, ಹಿಂಗು, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಮೆಣಸಿನ್ಕಾಯಿ, ಒಗ್ಗರಣೆ ಡಬ್ಬ. ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡೋದು. ಇಷ್ಟು ಎಣ್ಣೆ ಹಾಕಿದ್ಮೇಲೆ ನಾನು ಫಸ್ಟು ಹಿಂಗೆ ಹಾಕ್ತಿದ್ದೆ. ಅವ್ರು ಹಿಂಗೆ ಆಮೇಲೆ ಹಾಕ್ತಾರೆ, ಅವ್ರು ಇಷ್ಟ. ಸೊ ಹಿಂಗೆ ಹಾಕಿದ್ಮೇಲೆ ಸಾಸಿವೆ, ಸಾಸಿವೆ ಚಡಬಡ ಶುರು ಮಾಡೋ ಮೇಲೆ ಜೀರಿಗೆ ಹಾಕಬೇಕು. ಜೀರಿಗೆ ಸ್ವಲ್ಪ ಅರಶಿನ ಈಗಲೇ ಹಾಕಿ ಚೆನ್ನಾಗಿ ಓದಲಿಕ್ಕೆ. ಕರಿಬೇವು, ಮೆಣಸಿನಕಾಯಿ ಎರಡು ಫಸ್ಟ್ ಹಾಕಿ ಸ್ವಲ್ಪ ರೋಸ್ಟ್ ಹಾಕಿ. ಎಪಿಕ್. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡಿ.
ಟೊಮೆಟೊ, ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಟು coriander powder, ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಹೇಗೆ ಬೇಕೋ ಹಾಗೆ. ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ, ಕಮ್ಮಿ ಬೇಕು ಅಂದರೆ ಕಮ್ಮಿ. ಉಪ್ಪು, ರುಚಿಗೆ ಕಷ್ಟ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಗರಂ ಮಸಾಲ, ಆಪ್ಷನಲ್ ತುಪ್ಪ ವಿಡಿಯೋದಲ್ಲಿ ಇರ್ಬೋದು, ಇರದೇನೂ ಇರ್ಬೋದು. ಇದು ಆಪ್ಷನಲ್ ತಿನ್ನತ್ತು. ಬಾಯಿಗಿಟ್ಕೊಂಡು ಇದಿರೋ ಕೊತ್ತಂಬರಿನ ಹಾಕಿ ಬಿಡಿ. ಕೊತ್ತಂಬರಿ ಭಾಳ ಸರಿ. ಈ ಟೈಮಲ್ಲಿ ಒಂಥದ್ದೇ ಕೈ ತೊಳ್ಕ ಗೊತ್ತಿರೋ ಒಂದ್ಸಲ ಟೇಸ್ಟ್ ಮಾಡಿ. ಹುಷಾರು ಗಾಣಿಸ್ಕೊಬಿಡಿ. ನೀರು ಹಾಕಿದ್ರೆ ಟೇಸ್ಟ್ ಮಾಡಿ. ಅಕ್ಕಿ ಮತ್ತು ನೀರು ಕೊತ್ತಂಬರಿ
Request. ಅಕ್ಕಿ ಹಾಕ್ಬೇಕು ಚೆನ್ನಾಗಿರುತ್ತೆ. ಚೆನ್ನಾಗಿ ನೆಂದಿದೆ ಅಕ್ಕಿ. 1 ಗಂಟೆ ನೆನೆದಿರುವ ಅಕ್ಕಿ ಅಂತೆ. ಆದರೆ ಅರ್ಧ ಗಂಟೆ ಸಾಕು ನೆನೆಸೋದು. ಬೇಡ, 1 ಗಂಟೆ ನೆನೆಸಿ ಸ್ವಲ್ಪ ಅದಕ್ಕೂ ಕೋಲ್ಡ್ ಆಗುತ್ತೆ. ಇನ್ನು ಬೆಲ್ಲು ಹೊಡಿಲಿಲ್ವೇ? ಹಾಕಿದ್ದಾದ್ಮೇಲೆ ಚೆನ್ನಾಗಿ ಕೊದಿಸಿ. 1.5 ಗ್ಲಾಸ್ ಎಷ್ಟು ನೀರು? 2 ನೀರು ಹಾಕಿ. ಇಷ್ಟು ಹಾಕಿ ಕಾಂಡಿ. ಸೊ ಈ ಟೈಮಲ್ಲಿ 1.5 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. 2.25 2.5 ಹಾಕ್ಕೋಬೋದು. ಸ್ವಲ್ಪ ಉದುರುದ್ರಾದರೆ ಚೆನ್ನಾಗಿರೋದ್ರಿಂದ ಕಮ್ಮಿ ಹಾಕಿ, ಸ್ವಲ್ಪ ಕಮ್ಮಿ ಹಾಕಿ. 2ಕ್ಕಿಂತ 1 ಗ್ಲಾಸಿಗೆ 2 ಅನ್ನೋದನ್ನ ಸ್ವಲ್ಪ ಕಮ್ಮಿ. ಚೆನ್ನಾಗಿ ಕಲಿಸ್ಬಿಡಿ. ಸೊ ಕುಕ್ಕರ್ 3 ಸಲ ವಿಸಿಲ್ ಆದ್ಮೇಲೆ ಸಿಗೋಣ. ಈಗ 3 ವಿಸಿಲ್ ಆಗಿದೆ. ನೋಡೋಣ ಬನ್ನಿ ಟೊಮೆಟೊ ರೈಸ್ ಹೇಗಾಗಿದೆ ಅಂತ. ಬಿಸಿ ಬಿಸಿ ಟೊಮೆಟೊ ರೈಸ್ ಸವಿಯಲು ಸಿದ್ಧ.